ಮಾತಾಡ್ಬೇಕಲ್ಲ ನೀನು. ಏನು ಮಾತಾಡಬೇಕು? ನಾನು ಅನುನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಅವಳು 4:30ಗೆಲ್ಲ ಡಿಸ್ಟರ್ಬ್ ಮಾಡ್ತಾಳೆ. ಸಾಕು ಬಿಡಲಿ. ಭರತ ಭೂಮಿ ಹಾಳ ಬಯಸಿ ಭವ ರಸಗುಲ್ಲ ನಡಿ. ಅವರಾದ್ರೆ ಗುಡ್ ಮಾರ್ನಿಂಗ್ ಆಗೋ ಟೈಮಲ್ಲಿ ಗುಡ್ ನೈಟ್ ಹೇಳ್ತಾರೆ. ಏನು ಹೇಳಬೇಕು? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 4:24 ಬೆಳಗಿನ ಜಾವ. ಇವಾಗ ತಾನೇ ಬಂದು ರೂಮಿಗೆ ಮೇಕಪ್ ಎಲ್ಲ ತೆಗೆದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಜೊತೆ ಇನ್ನೊಬ್ರು ಇದ್ದಾರೆ. ಭಾಗ್ಯು. ಹಾಯ್, ಹಲೋ. ನೋಡಿ, ಈ ರೀತಿ ಮೇಕಪ್ ತೆಗೆಯೋದಕ್ಕೆ ಬಿಡಲ್ಲ, ಜನಗಳು ಈ ಥರ ವ್ಲಾಗ್ ಮಾಡ್ತಿದ್ದಾರೆ. ಕಂಟಿನ್ಯೂ. ಈಗ ಲೇಟ್ ನೈಟ್ ಶೂಟ್ ಮುಗ್ದಿದೆ. ಬಂದಿದ್ದೀವಿ ರೂಮಿಗೆ. ಸಾಕಾಗಿದೆ. ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ ಶುರು ಮಾಡಿದವ್ರು ನಾವು, ಅಲ್ಲ ಭಾಗ್ಯಕ್ಕ? ನಿನ್ನೆ ಬೆಳಗ್ಗೆ ಶೂಟಿಂಗ್ ಶುರು ಮಾಡಿ ಈಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿರ್ತೀವಿ. ನಾಳೆ ಇಡೀ ದಿನ ರೆಸ್ಟ್ ಕೊಡ್ತಾರೆ, ಮತ್ತು ನಾಳೆ ನೈಟ್ ಶೂಟ್ ಇರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನವರೆಗೂ ಮಲ್ಕೊಳ್ತೀವಿ ಅಷ್ಟೇ. ಆಮೇಲೆ ಸ್ವಲ್ಪ ಬೇರೆ ಬೇರೆ ಕಡೆ ಹೋಗೋದಿದೆ. ಸೊ ಎಲ್ಲಿ ಹೋಗ್ತೀನಿ, ನಾವೆಲ್ಲರೂ ಎಲ್ಲಿ ಹೋಗ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಇದ್ದೀರಾ? ಇಷ್ಟು 4:30 ರಾತ್ರಿನಲ್ಲೆಲ್ಲ ವಿಡಿಯೋ ಮಾಡಿ ಇನ್ನು 1 hour ಆದರೆ ಗುಡ್ ಮಾರ್ನಿಂಗ್ ಆಗೋ ಟೈಮಲ್ಲಿ ಗುಡ್ ನೈಟ್ ಹೇಳ್ತೀರಲ್ಲ, ಏನು ಹೇಳಬೇಕು? ನಾನು ಅನುನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಅವಳು 4:30ಗೆಲ್ಲ ಡಿಸ್ಟರ್ಬ್ ಮಾಡ್ತಾಳೆ. ಸೊ ನಾನು ಫ್ರೆಶ್ ಅಪ್ ಆಗಬೇಕು, ಬಿಡ್ತಾ ಇಲ್ಲ. ಸೊ ನಾನು ಅನುನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಚಾನ್ಸ್ ಇದ್ರೆ ಡೈರೆಕ್ಟ್ ಎಲಿಮಿನೇಟ್ ಮಾಡೋಕ್ಕೂ ನಾನು ರೆಡಿ. ನನ್ನ ರೂಮಿಂದ ಗುಡ್ ಮಾರ್ನಿಂಗ್ ಗಾಯ್ಸ್. ಎದ್ದಿದ್ದೀವಿ ಇವಾಗ ಟೈಮ್ ಎಷ್ಟು? ನಾನು ಎದ್ದಿರಲಿಲ್ಲ, ನನ್ನನ್ನು ಎಬ್ಸಿದಳು ಇವಳು. ನಾನಲ್ಲ, ಆಚೆ ಯಾರೋ ತಟ್ಟಿದ ಬಾಗ್ಲು. ಈಗ ಟೈಮು 9:30 ಗಾಯ್ಸ್. ನಾವು ಮಲ್ಕೊಂಡಿದ್ದು ಎಷ್ಟು ಗಂಟೆಗೆ? 5 ಗಂಟೆ ಆಯಿತು. ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ಹಾಗಾಗಿ ಎದ್ದಿದ್ದೀವಿ. ಎದ್ದು ರೆಡಿ ಆಗ್ತೀವಿ. ವೇಟ್ ಎದ್ದಳಕ್ಕ. ಆಯ್ತಿಲ್ಲ. ಏನು ತಿಂತೀನಿ? ಏನು ಜನ ನಾವು ಮಲಗೋದಕ್ಕೂ ಬಿಡೋದಿಲ್ಲ. ರೆಡಿ ಆಗ್ತಾ ಇದೀರಲ್ಲ, ಬ್ಲಾಗ್ ಮಾಡ್ತಾ ಇದ್ದೀನಿ. ರೇಕ್ಷಣ ಅಂತ ಅಣ್ಣ ಅಕ್ಕ ಇವಾಗ ಮಲ್ಕೊಳ್ತಾ ಇದ್ದೀವಿ. ಮಾಡಿದ್ರು ಈಗ ಬೆಳಗ್ಗೆ ಮಲಗಿದ್ವಿ. ಗೊತ್ತು ಕಾಯಿಸ್ಕೊಂಡು ಎದ್ದೇಳ್ತಾ ಇದ್ದೀವಿ. ಅಲ್ಲಿ ನೋಡಿ, ಏನೇನು ಜೀವನದಲ್ಲಿ ಬಾಧೆಗಳಿದೆ ಅಂದರೆ ನಾವು ಬಾಧೆಗಳ ಜೊತೆ ಹೇಗೆ ಬದುಕ್ತಾ ಇರ್ಬೋದು ಯೋಚನೆ ಮಾಡಿ. ಆರಾಮಾಗಿ ಹುಡುಗ ಆಗಿದ್ರೆ ನಾನು ನಿಮ್ಮ ಜೊತೆ ಇಲ್ವೋ? ನಾನೆಲ್ಲ ಆರಾಮಾಗಲಿ. ಕ್ಯಾನ್ ಗೋ. ನಾನು ಅಷ್ಟು ಫೋಕಸ್ ಮಾಡಿದ್ದೇನೆ. ಆ್ಯಕ್ಚುಲಿ ರೆಡಿ ಆದೆ. ಇಷ್ಟೇ, ಬ್ಲಷು, ಲಿಪ್ಸ್ಟಿಕ್ಕು, ಕಾಜಲು, ಮಸ್ಕರ. ಆ್ಯಂಡ್ 1 ನಿಮಿಷ, ನಮ್ಮ ರೂಮ್ ಆಪೋಸಿಟಲ್ಲೇ ಸಿದ್ಧಾರೂಢ ಮಠ ಇದೆ. ಇಲ್ಲೇ ನಾವು ರೂಮ್ ಮಾಡಿದ್ವಿ. ಆ್ಯಕ್ಚುಲಿ ಇದಕ್ಕೆ ನಾವು ಆಲ್ರೆಡಿ ಹೋಗಿದ್ದೀನಿ ಲಾಸ್ಟ್ ಟೈಮು ಇದಕ್ಕೆಲ್ಲ ಬಂದಾಗ, ನಾಟಕ ಟೈಮಲ್ಲೆಲ್ಲ ಬಂದಾಗ. ಬಟ್ ಇವಾಗ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನೋಡಬೇಕು. ಪರ್ಸ್ನಲ್ ಥಿಂಗ್ಸ್ ಅಂತ ಏನು ತಂದಿರಲಿಲ್ಲ, ಕಿವಿ ಓಲೆ ಅದೆಲ್ಲ ಏನೂ ಇಲ್ಲ. ನೋಡಬೇಕು ಬಾಕ್ಸಲ್ಲಿ ಏನಾದರೂ ಇದೆಯಾ ಅಂತ. ಶೂಟಿಂಗ್ ತಂದಿರೋ ಬಾಕ್ಸಲ್ಲಿ ಏನಾದರೂ ಇಯರಿಂಗ್ಸ್ ಇದೆಯಾ ಅಂದ್ಬಿಟ್ಟು ಇದ್ದರೆ ಹಾಕ್ಕೊಳ್ಳೋದು. ಇಯರಿಂಗ್ಸ್ ಇತ್ತು, ಟಾನಿದು ನಂದೇ.
ಮಾಡೋಕ್ಕಾಗಿ ಏನು ಮಾಡ್ತೀವಿ ಮಾಡೋಕ್ಕೆ. ಆ್ಯಕ್ಚುಲಿ ತಲೆ ನೋಡ್ತಾ ಇದೆ, ರಾತ್ರಿ ಬೇರೆ ಲೇಟ್ ಆಯ್ತಲ್ಲ. ಅಂದರೆ ನಿನ್ನೆ ಬೆಳಗ್ಗೆ ಇಷ್ಟೊತ್ತಿಗೆ ಶೂಟ್ ಮಾಡಿದವ್ರು ನಾವು 10 ಗಂಟೆ 10 ಕಾಲಾಗಿತ್ತು. ನಿನ್ನೆ ಬೆಳಗ್ಗೆ ಇಷ್ಟೊತ್ತಿಗೆ ಶೂಟ್ ಮಾಡಿದವರು ಬೆಳಗಿನ ಜಾವ 4ವರೆಗೂ ಶೂಟ್ ಮಾಡಿದ್ದೀವಿ. ಇನ್ನು ವಾಪಸ್ ಬಂದು ಅದೇ ನೋಡಿದ್ರಲ್ಲ ಮಲ್ಕೊಳ್ಳೋಷ್ಟರಲ್ಲಿ ಸುಸ್ತಾಯಿತು. ಬಟ್ ಇವಾಗ ಸ್ವಲ್ಪ ಮಲ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ. ಈ ಥರ ಎಲ್ಲ ಬಂದಾಗ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಸೊ ನೋಡ್ಬೇಕು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನಮಗೂ ಅಷ್ಟು ಐಡಿಯಾ ಇಲ್ಲ. ನೋಡೋಣ. ಏನ್ ಮಾತಾಡ್ಬೇಕು ಹೊಡಿತಾಳೆ ನೋಡಿ ಫ್ರೆಂಡ್ಸ್. ಡೌ ಮಾಡ್ತಾನೆ ಅಂದ್ರೆ ಅಣ್ಣ. ಇವಾಗ ನಾವು ಹೊರಟಿದ್ದೀವಿ ಗಾಯ್ಸ್. ನಮ್ಮ ರಜನಿ ಅಣ್ಣ ಬರ್ತಾ ಇಲ್ಲ, ಯಾಕೋ ಅವನು ಬರಲ್ಲ ಅಂತ. ನಾನು ಬರ್ತಾ ಇಲ್ಲ, ನನಗೆ ನೈಟ್ ಶೂಟ್ ನಿದ್ದೆ ಸರಿ. ನಾವೇನ್ ಮತ್ತೆ ಬೆಳಿಗ್ಗೆ ನಿಮ್ಗೆಲ್ಲ ನಿದ್ದೆ ಇದೆಯಮ್ಮ, ನಮಗೆ ನಿದ್ದೆನೇ ಇಲ್ಲ. ಸೊ ಹಂಗಾಗಿ ನಿದ್ದೆ ಬೇಕು. ಒಟ್ಟಿಗೆ ತಾನೇ ಬಂದ್ವಿ ಅಣ್ಣ ಎಲ್ಲರೂ. ನೋಡಿ ಏನ್ ಬಾಬು ಆಸ್ತಿಕರ ತರ ನಾವು 3 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಖುಷಿಯಾಗಿ. ಈ ತರ ನಾಸ್ತಿಕರು ನಮ್ ಜೊತೆಲಿ ಇರ್ತಾರೆ. ಯಾರು ಏನ್ ಬಾಬು ಸರ್ ಬೇಕಾದ್ರೂ ಪಾಪ ಅವರೇ ಇಸ್ಕೊಂಡು ಹೋಗೋಣಮ್ಮ ಅಂತ ಹೇಳಿದ್ದು. ಸರ್ ನಮಸ್ತೆ ಮಾಡಿ ಸರ್. ನರೇಂದ್ರ ಬಾಬು ಸರ್ ಶಿಸ್ತಿನ ಸಿಪಾಯಿ. He is so disciplined. Like your spirit, sir. Thank you. ಹೋಗಿ ಬಂದ್ವಿ ಆಲ್ರೆಡಿ ಲಾಸ್ಟ್ ಟೈಮ್. ಬಾಯ್ ಫ್ರೆಂಡ್ಸ್. ನನಗೆ ಹ್ಯೂಮಿಲಿಟಿ ಇರುತ್ತೆ ಕಣೋ. ಕ್ಯಾಮ್ರಾ ಮಾಡ್ತೀನಿ, ಚೆನ್ನಾಗಿ ಕಾಣ್ಬೇಕಲ್ಲ ನೀನು. ನಿನ್ನ ಹೆಸರು ಹೇಳು. ಸಣ್ಣ ಇದ್ದಾರೆ ಬಿಡು. ಹಾಸಿನಿ. ಕೆರೆ ಇದೆ ಸರ್ ಒಂದು 5. ಸರ್ ನೋಡಿ ಸರ್ ನೋಡಿ ಕೇಳಿದ್ರೆ ವಾಟ್ ಇಸ್ ಬ್ಲಾಗ್ ಅಂತ ಜಸ್ಟ್ ಚೆಕ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇವತ್ತು ನಾವು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಆಫ್ಟರ್ 6 years. ಪಾಪ ಅವರು ಕರಿತಾನೆ ಇದ್ರು, ಬರೋಕ್ಕಾಗಿರ್ಲಿಲ್ಲ. ಇದು ಹುಬ್ಳಿಯಲ್ಲಿ. ಸಾಕು ಬಿಡಲಿ, ಇದು ಪೈಡ್ ಕಾಕಾರು ನೋಡತ್ತಾರ. ಕಲಾಲ್ ಚಂದು ಕಲಾಲ್ ಎಲ್ರಿ ಅವ ಆತ್ ಬಿಡ, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ನೋಡ್ರಿ, ಪಲ್ಲವಿ ಅವರು ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿ ಫೇಮಸ್ ರೊಟ್ಟಿ ತಿನ್ನ ಅಂತಾರ್ರಿ. ನೋಡ್ರಿ ಇಲ್ಲಿ ಇದು ಬೇಡಮ್ಮ, ಇದು ಮಸಾಲೆ ಸಾಕು. ತಾಟ್ ಹೋಗೇನಿಲ್ರಿ. ಅದೇನ್ ಹಾಕೊಂಡ್ ನಿಂತಾರ ಗೊತ್ತಿಲ್ರಿ. ಚಟ್ನಿ ಇರ್ತಿ, ಮೊಸರು. ಎಕ್ಸಾಕ್ಟ್ಲಿ ಇದು ಇತ್ತು ಸರ್. ಆಮೇಲೆ ಕರ್ಚಿಕಾಯಿ ರೀ. ಸಾಕು ಸಾಕು ಸಾಕು, ಉಪ್ಪು ಕೊಡು, ಸಾಕು ಉಪ್ಪು ಕೊಡು, ಉಪ್ಪು. ನಾವು ಇವಾಗ ಹೊರಟಿದ್ದೀವಿ ಇಡೀ ಮನೆಯಿಂದ. ಎಲೆಕ್ಟ್ರಿಕ್ ಒಂದು ಇಲ್ಲೂ ಮಾಡತ್ತಾರಲ್ಲ ಪ್ರೊಸೆಷನ್. ಊಟ ಊಟ ಅಲ್ಲೇ ನಿಮ್ಮ ಮನ್ಯಾಗ ಮಾಡಿದ್ವಲ್ಲ, ಮತ್ತಿನ್ನೆಲ್ಲಿ ಮ್ಯಾಪ್ ಹಾಕ್ಲಿಗ ಈಗ ಬೇಡ, ಗೊತ್ತಾಯ್ತಿ ನಿಂಗೆ ಇಲ್ಲಿಂದ? ಹಾಂ ಓಕೆ. ಅಡಿ ಬಗ್ಗೆ ಇದೊಂಥರ ಇದು ನಮ್ಮ ಆಪತ್ ಬಾಂಧವ. ಇದು ಸರ್ ಸಾಕು ಹೋಗು. ಒಂದು ಎಲೆಕ್ಟ್ರಿಕಲ್, ಒಂದು ಪೆಟ್ರೋಲ್. ಎಲೆಕ್ಟ್ರಿಕ್ ಮತ್ತೆ ಮಾರಿ ಐತಿ ಬಿಡುದು. ಸೀರಿಯಸ್ಲಿ ಬಿಡು. ರೆಡಿ. ಚೆನ್ನಮ್ಮ ಸರ್ಕಲ್ ಅಂತ ಇದು. ಚೆನ್ನಮ್ಮ ಮೀಟ್ ಮಾಡಕ್ಕೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ಅನಾಥೆ ತರ ಪಾಪ ಇದು. ಬಟ್ ಅಲ್ಲಿ ಮಡ್ದ ತರ ನೋಡಿದ್ದೇವೆ ನೀ ಎಷ್ಟಿರ್ತಾವ ನೋಡಿ ನೀನು. ಇದಕ್ಕೆ ಏನೇನಿಲ್ಲ, ಹೆಲ್ಮೆಟ್ ಇಲ್ಲ, ಹೆಲ್ಮೆಟ್ ಇಲ್ಲ, ಗಾಡಿ ನಂಬರ್ ಇಲ್ಲ, ಲೈಸೆನ್ಸ್ ಇಲ್ಲ. ಮತ್ತೆ ಹೆಂಗ್ ನಮ್ತಾರಪ್ಪ ಇದು ನಮ್ದ ಗಾಡಿ ಅಂತ. ಫೋಟೋ ಇದ್ರೆ ಸಾಕಷ್ಟೇ. ಐತಿ ನಿಂದು ಫೋಟೋ ಐತಿ. ಯಾವ ತರಲ್ಲ ಹೆಲ್ಮೆಟ್ ಇಲ್ಲ. ಹೋಗ್ರಿಪ್ಪ ಹೋಗ್ರಿ, ಮಪ್ಪ ಹೋಗ್ರಿಪ್ಪ, ಲೈನಾಗ ಹೋಗ್ರಿ.
ಇಲ್ಲಿ ಹಸು ಇರ್ತಾವೆ ನೋಡಿ ಎಷ್ಟೊಂದು. ಎಲ್ಲೋ ಇವತ್ತು ತೂರಿತಿದೆ. ಹೌದಾ? ಹಾಂ. ಆಮೇಲೆ ಏನು ಗೊತ್ತಾ, ಅಲ್ಲ ಒಂದು ಗದ್ದುಗೆ ಇದೆಯಲ್ಲ, ಅಜ್ಜರ ಗದ್ದುಗೆ, ಅಲ್ಲಿ ಯಾರಿಗೆ ಮಾತಾಡಲ್ಲ ಅಂತ ಹುಡುಗರು ಕರ್ಕೊಂಡೋಗಿ ಅಲ್ಲಿ ಅಂಗಾರ ತುಂಬಿದ್ರೆ ಮಾತು ಬರುತ್ತೆ. ಎಷ್ಟೋ ಪುರಾಣಗಳು ಬಂದಿದೆ. ನೋಡು ಅವ್ರ ಬಗ್ಗೆ ಹೇಳ್ದ ಮೈನ ಜುಮ್ ಅಂತಿದೆ, ಎಲ್ಲ ಕೂದಲ ನೆಟ್ಟಾಗಿ ನೋಡಿ. ಆ್ಯಕ್ಚುಲಿ ಸಾಕಾಯಿತು. ಈ ಬಿಸಿಲಲ್ಲಿ ಓಡಾಡೋದಿದೆಯಲ್ಲ ಒಂಥರ ಹಿಂಸೆ. ನಾವಂತೂ ಮೈಗ್ರೇನ್ ಸಿಂಟಮ್ಸ್ ಇರೋದಕ್ಕೆ ತಲೆಲ್ಲ ನೋವು ಬಂದ್ಬಿಡುತ್ತೆ. ಆಲ್ರೆಡಿ ಒಂದು ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ, ನಿದ್ದೆ ಬೇರೆ ಇರಲಿಲ್ಲ. ಬೆಳಿಗ್ಗೆ ಫ್ರೆಶ್ ಆಗಿದೆ, ಎಷ್ಟು ಡಲ್ ಆಗಿಬಿಟ್ಟಿದ್ದೀನಿ. ಬಟ್ ಇಟ್ಸ್ ಓಕೆ, ಲೆಟ್ಸ್ ಎಂಜಾಯ್ ದ ಲೈಫ್. ಹಾಗೆ ನಾವು ಬಂದ್ಬಿಟ್ಟೆ. ತಲೆನೋವು ಬಂದ್ಬಿಡ್ತು ಬಗ್ಗೆ ಅಕ್ಕ, ಫುಲ್ಲು ತಲೆನೋವು ಬಂದ್ಬಿಡ್ತು ಫುಲ್ಲು. ಬೆಳಗ್ಗೆ ರಾತ್ರಿ ನಿದ್ದೆ ಇಲ್ವಲ್ಲ, ಮಲ್ಕೊಂಡಿತ್ತಾ? ಬಿಗ್ ಬಾಸ್ ಏನ್ರಲ್ಲಿ ನೋಡ್ತಿದ್ರಿ? ಇಲ್ಲ ಕನೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಓ ಅಲ್ಲಿ ಬರೋಲ್ಲ ಅನ್ಸುತ್ತೆ, ಬರೀ ಯೂಟ್ಯೂಬ್ ಅಷ್ಟೇ. ಓಕೆ, ಎಸ್, ಓಕೆ ಮ್ಯಾಮ್. ನಾನು ವಾಪಸ್ ಬಂದೆ ರೂಮ್ಗೆ, ಅದು ಹೇಳೋದೇ ಮರ್ತೋದೆ ಬಗ್ಗೆ ಅಕ್ಕ. ಇವಾಗ ಪಚ್ಚೊಳ್ತೀನಿ ಸ್ವಲ್ಪ ಹೊತ್ತು, ಯಾಕಂದ್ರೆ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ. ಶೂಟಿಂಗ್ ಮೀ? ಎಸ್, ಆಫ್ ಕೋರ್ಸ್ ಐ ಆಮ್ ಶೂಟಿಂಗ್ ಯು. ಶೂಟಿಂಗ್ ಮೀ? ಅಯ್ಯೋ, ವಾಟ್ಸ್ ದೇರ್ ಇನ್ ದಟ್? ಇವಾಗ ಮಾತಾಡಿ. ಹಾಯ್ ಫ್ರೆಂಡ್ಸ್. ಇವಾಗ ಮಾತ್ರ ಹಾಯ್ ಫ್ರೆಂಡ್ಸ್. ಇವಳು ನಾನು ನಿದ್ದೆ ಮಾಡೋಕ್ ಬಿಡಲ್ಲ, ಊಟ ಮಾಡೋಕ್ ಬಿಡಲ್ಲ, ಅಯ್ಯೋ ಮಾಡೋಕ್ ಬಿಡಲ್ಲ. ಯಾವಾಗ್ಲೂ ಹೇಳ್ತಾಳೆ ಅಕ್ಕ ವಿಡಿಯೋ ಮಾತಾಡಿ. ಸೊ ಗೈಸ್, friends, thank you so much. I'm really enjoying and I've got a wonderful roommate ಅನು ತುಂಬಾ ಒಳ್ಳೆ ಹುಡುಗಿ. ಭಗವಂತ ಅವಳಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷ ಎಲ್ಲ ಕೊಡ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ಆ್ಯಕ್ಚುಲಿ ಇನ್ನೂ ನಿದ್ದೆ ಬರ್ತಾನೆ ಇದೆ, ತಲೆಲ್ಲ ನೋಡ್ತಿದೆ, ಕಣ್ಣೆಲ್ಲ ಉರಿತಾ ಇದೆ. ಇವಾಗ ಮತ್ತೆ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು 6 o'clock ಆಗಿದೆ ಈವ್ನಿಂಗು. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ತೀನಿ. ಕೃಷ್ಣನಿಗೆ ಪ್ರಾರ್ಥನೆಯನ್ನು ಹೀಗೆ ಸಲ್ಲಿಸ್ತಾರೆ. ಶ್ರೀಮಂತಿ ಗಾಯಂತಿ ಈ ಕೆಳಗಿನದನ್ನು ಮಾಡ್ತಾರೆ. ಏನು? ಶ್ರೀಮಂತಿ ಶ್ರವಣ ಮಾಡೋದು, ಗಾಯಂತಿ ಗುರುಗಾನ ಮಾಡೋದು. ಶ್ರೀಮಂತಿ ಗಾಯಂತಿ ನೋಡ್ತಾ ಇದ್ದಿದ್ದು. ಇವತ್ತು ನಾವು ಅಲ್ಲಿ ಇಸ್ಕಾನಿಂದ ಕರ್ಕೊಂಡು ಹೋಗಿದ್ವಿ. ಹರೇ ಕೃಷ್ಣ, ನಾವಿಬ್ರು ಇಸ್ಕಾನಿಗೆ ಹೋಗಿದ್ವಿ, ಎಲ್ಲರೂ ಹೋಗಿದ್ವಿ. ಇವಳು ಬೊಟ್ಟಿಟ್ಸ್ಕೊಂಡಿವಿ ಇವತ್ತು. ಎಲ್ಲರೂ ಇವತ್ತು ಬೊಟ್ಟಿಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಹಂಗೆ ಫೀಲ್ ಮಾಡ್ತಾ ಇದ್ದೆ, ಅಯ್ಯೋ ಎಲ್ಲರೂ ಇಟ್ಕೊಂಡೋ, ನಾನೇ ಇಟ್ಕೊಂಡಿವಲ್ಲ, ಇರ್ಲಿವಲ್ಲ. ಹೌದಾ? ನಾನು ತಂದಿರ್ಲಿಲ್ವಲ್ಲ, ಮಗಕ್ಕ ಕೇಳಿದ್ದಾರೆ ತರಿಸಿ ಅಂತ, ಹಂಗಾಗಿ ತರಿಸ್ಬೇಕು. ಅವ್ರು ಇಟ್ಟರೆಲ್ಲ ಖುಷಿಯಾಗಿದೆ. ಹಾಂ ಸರ್. ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ, ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ. ಲಾಭ ಯಾರಿಗೋ, ಲಾಭ ಯಾರಿಗೋ, ಅನುಜರೊಡನೆ ವೇಷವೆಸಗಿ ಭರತ ಭೂಮಿ ಆಳ ಬಯಸಿ. ಭವ ಅನುಜರೊಡನೆ ದ್ವೇಷವೆಸಗಿ ಭರತ ಭೂಮಿ ಆಳ ಬಯಸಿ. ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಇವರೆಲ್ಲರೂ ವಾಂಟೆಡ್. ರಸಗುಲ್ಲ ರಸಗುಲ್ಲ ನಡಿ. ಲೆಫ್ಟ್ ಬಾ, ಅವಳಿರೋ.
ಹಾಸ್ನು ಹಾಸ್ನಿ ಹಾಸ್ನಿ ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಗೆ ಆಗಲ್ಲ ಇನ್ನು ಕಂಟಿನ್ಯೂ ಮಾಡೋಕ್ಕೆ. ಅದಕ್ಕೋಸ್ಕರ ಮಿರರಲ್ಲಿ ಕಂಟಿದ್ದೀರಾ ನೀವು? ಓಹೋ ಎಸ್ ಮ್ಯಾಮ್. ಆ್ಯಂಡ್ ಕ್ಯಾಮ್ರಾ ಸ್ವಲ್ಪ ಒರೆಸ್ಬೇಕಿತ್ತೇನೋ ನಾನು ಹಾಗೆ. ಹೇಗೆ ಕಾಣ್ತಾ ಇದ್ದೀನಿ ನಾನು ಇವತ್ತು? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಭಾಗ್ಯಕ್ಕ ನನ್ನ ವ್ಲಾಗಿಗೆ ಬಾಯ್ ಹೇಳಿಬಿಡು. ಬಾಯ್ ಬಾಯ್. ಅಮ್ಮ ತಾಯಿ ಬರೀ ಬಾಯಿ ಆ್ಯಕ್ಟಿಂಗ್ ಮಾಡುವಂದಿದ್ದು, ನೀನು 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿ. ಬಾಯ್. ಅಮ್ಮ ತಾಯಿ. ಓಕೆ ಬಾಯ್. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಾದರೂ ಶೇರ್ ಮಾಡ್ಕೊಳ್ಳಿ. ಓಕೆ ಬಾಯ್. ಬಾಯ್. ಓಕೆ ಬಾಯ್.